ಕರ್ನಾಟಕಕ್ಕೀಗ ಮತ್ತೆ ಕಾವೇರಿ ಜಲಾಘಾತ. ತಮಿಳುನಾಡಿಗೆ ನೀರು ಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಹರಿಸೋದಕ್ಕೆ ಶಿಫಾರಸು. 15 ದಿನ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಎನ್ನುವ ಶಿಫಾರಸನ್ನು ಮಾಡಿದೆ. 15 ದಿನದ ಹಿಂದೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಸೂಚನೆ ಬಹಳ ದೊಡ್ಡ ತೊಡಕಾಗಿತ್ತು ಕರ್ನಾಟಕದ ಪಾಲಿಗೆ. ಯಾಕಂದ್ರೆ ಆಗ ನೀರೇ ಇರಲಿಲ್ಲ. ಈಗ ಕೊಂಚ ಮಳೆಯಾಗಿದೆ. ಜೊತೆಗೆ ಶಿಫಾರಸು ಎಷ್ಟು ಮಾಡಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ 3.5 TMCಯನ್ನ ನೀರು ಬಿಡಲಾಗಿದೆ. ಇಷ್ಟಾಗಿಯೂ ಕೂಡ ಮತ್ತೆ ಈಗ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎನ್ನುವಂತಹ ಆದೇಶ. ಈ ಸೂಚನೆಗೆ ರಾಜ್ಯದ ಅಧಿಕಾರಿಗಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಳೆಗಿಲ್ಲ, ನಿತ್ಯ 1 TMC ನೀರು ಹರಿಸಿ ಅಂತಂದ್ರೆ ಹೇಗೆ, ಇಷ್ಟು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚಿನ ನೀರನ್ನ ಹರಿಬಿಡಲಾಗ್ತಾ ಇದೆ. 4.5 TMC ನೀರು ಬಿಡುವಂತೆ ಪ್ರಾಧಿಕಾರ ತಿಳಿಸಿತ್ತು. ಆದರೆ ಅದಕ್ಕಿಂತ ಹೆಚ್ಚು ನೀರನ್ನು ಬಿಟ್ಟ ಮೇಲೂ ಕೂಡ ಈಗ ಮತ್ತೆ 12,000 ಕ್ಯೂಸೆಕ್ಸ್ ನೀರು ಹರಿಬಿಡುವಂತೆ ಸೂಚನೆ. ಸಿಡಬ್ಲ್ಯೂಆರ್ಸಿ ಸೂಚನೆ ಹೀಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CWMAS ಸಭೆ ಆರಂಭ ಆಗುತ್ತೆ. ಪ್ರಾಧಿಕಾರದಲ್ಲಿ ಏನು ಹೇಳಿಕೆ ಬರುತ್ತೆ? ಕಾವೇರಿ ನೀರು ಬಿಡೋ ಬಗ್ಗೆ ಪ್ರಾಧಿಕಾರದಲ್ಲಿ ನಿರ್ಧಾರ ಆಗಲಿದೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ CWMAS ಸಭೆಯಲ್ಲಿ ಅಂತಿಮ ಆದೇಶ ಬರುವಂತಹ ಸಾಧ್ಯತೆ ಇತ್ತು. ಕಳೆದ ಬಾರಿಯೂ ಕೂಡ CWMA ಆದೇಶ ಕೊಟ್ಟಿತ್ತು. ಆದರೆ CWRC ಕೊಟ್ಟಂತಹ ಶಿಫಾರಸನ್ನೇ ಎತ್ತಿ ಹಿಡಿದಿತ್ತು. ಆದರೆ ಈ ಬಾರಿ ಪ್ರಾಧಿಕಾರ ಏನು ಹೇಳುತ್ತೆ? 15 ದಿನ 12,000 ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಹರಿಸಬೇಕು ಅನ್ನುವಂತಹ ಶಿಫಾರಸನ್ನೇ ಎತ್ತಿ ಹಿಡಿಯುತ್ತಾ? ಈಗಾಗಲೇ ನಮ್ಮ ರಾಜ್ಯದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಳೆ ಅಷ್ಟಾಗಿ ಬರ್ತಿಲ್ಲ, ಈ ರೀತಿ ತಾವು ಹೇಳಿದಷ್ಟು ಶಿಫಾರಸಿನ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಆದರೆ ಪ್ರಾಧಿಕಾರ ಏನು ಆದೇಶ ನೀಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಹರಿಸಬೇಕು ಎನ್ನುವಂತಹ ಶಿಫಾರಸು CWRCಯಿಂದ ಬಂದಿರುವಂಥದ್ದು. ಆದರೆ ಈ ಸೂಚನೆಗೆ ರಾಜ್ಯದ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಾಧಿಕಾರ ಈ ಶಿಫಾರಸಿನನ್ವಯ ಏನು ಆದೇಶ ಕೊಡುತ್ತೆ ಅದರ ಮೇಲೆ ನಿರ್ಭರ ಆಗುತ್ತೆ ಕಾವೇರಿ ಭವಿಷ್ಯ. ಒಂದು ಕಡೆ ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಮುಂದಾಗ್ತಾ ಇವೆ. ಆದರೆ ಮಳೆ ಬಂದದ್ದು ಕೊಂಚ ನಿರಾಳತೆಯನ್ನು ತಂದೊಟ್ಟಿತ್ತು ನಿಜ. ಪ್ರಾಧಿಕಾರದ ಶಿಫಾರಸನ್ನು ಪಾಲಿಸೋದಕ್ಕೆ ಸಾಧ್ಯ ಆಗಿತ್ತು. ಹಾಗಂತ ಇನ್ನೂ ಹೆಚ್ಚಿನ ನೀರು ಕೊಡಿ ಅಂತಂದರೆ, ನಿತ್ಯ 1 TMC ನೀರು ಹರಿಸಿ ಅಂತಂದರೆ ಮಳೆ ಇಲ್ಲ, ಅಷ್ಟು ಬರ್ತಿಲ್ಲ, ಅದು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ರಾಜ್ಯದ್ದು. CWRC ಸೂಚನೆಗೆ ಅಸಮಾಧಾನ ವ್ಯಕ್ತ ಆಗಿದೆ. ಆದರೆ ಈ ಶಿಫಾರಸಿನ ಬಗ್ಗೆ ಪ್ರಾಧಿಕಾರ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ನಾವು ನೀರು ಬಿಡುವಂತಹ ಭವಿಷ್ಯ ನಿರ್ಧಾರ ಆಗತ್ತೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಆ ಸಭೆಯಲ್ಲಿ ಬಲವಾಗಿ ವಾದವನ್ನು ಮಂಡಿಸೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ಸ್ವಾಭಾವಿಕವಾಗಿಯೇ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಹೋಗಿದೆ. ಇವರೆಗೂ ಕೂಡ ಶಿಫಾರಸಿಗಿಂತ ಅತಿ ಹೆಚ್ಚಿನ ನೀರು ಹೋಗಿದೆ. ಆದರೆ ಇನ್ನೂ ಹೆಚ್ಚಿನ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟರೆ ಅದನ್ನು ಪಾಲಿಸೋದು ಕಷ್ಟಕರ ಆಗುತ್ತೆ. ಸದ್ಯಕ್ಕೆ ಕೊಂಚ ನೀರಿದೆ, ಅದರಲ್ಲಿ ನಾವು ಪಾಲನ್ನು ಕೊಡಬಹುದಷ್ಟೇ. ಅತಿ ಹೆಚ್ಚಿನ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶ ಕೊಟ್ಟರೆ ಅದನ್ನ ಪಾಲನೆ ಮಾಡೋದು ಕಷ್ಟಕರ ಆಗುತ್ತೆ ಅನ್ನೋದು ರಾಜ್ಯದ ವಾದ. ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಹರಿಸುವಂತಹ ಈ ಶಿಫಾರಸು ಪ್ರಾಧಿಕಾರದಲ್ಲೂ ಕೂಡ ಅದೇ ಆದೇಶ ಬಂದಲ್ಲಿ ರಾಜ್ಯಕ್ಕೆ ಸಂಕಷ್ಟ. ಕಳೆದ ಬಾರಿ ಏನು ಪ್ರಾಧಿಕಾರ ಆದೇಶ ಕೊಟ್ಟಿತ್ತು ಅದು CWRCಯ ಶಿಫಾರಸನ್ನೇ ಎತ್ತಿ ಹಿಡಿದಿತ್ತು. ನಾವು ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಮತ್ತೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ CWRCಯ ಶಿಫಾರಸೇನಿದೆ ಇದು ನಮ್ಮ ಪಾಲಿಗೆ ಎಷ್ಟು ಕಂಟಕ? ಜೊತೆಗೆ ಪ್ರಾಧಿಕಾರ ಇದನ್ನೇ ಎತ್ತಿ ಹಿಡಿದಲ್ಲಿ ಕಳೆದ ಬಾರಿ ಏನೋ ಮಳೆರಾಯ ನಮಗೆ ಸಹಾಯಕ್ಕೆ ಬಂದ, ಆದರೆ ಈ ಬಾರಿ 1 TMC ನೀರು ನಿತ್ಯ ಬಿಡಬೇಕು ಅಂತಂದ್ರೆ ಇದು ಬಹಳ ದೊಡ್ಡ ಕಷ್ಟಕರ ವಿಚಾರ ಅಲ್ವಾ?
ಹೌದು ಪ್ರತಿಮಾ, ಇವತ್ತಿನ CWRC ಕೊಟ್ಟಿರ್ತಕ್ಕಂತಹ ಆದೇಶ ಏನಿದೆ ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ ಅನ್ನುವಂಥ ನಿಟ್ಟಿನಲ್ಲೇ ಕರೆಸ್ಕೊಳುತ್ತೆ. ಯಾಕಂತಂದ್ರೆ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶವನ್ನ ಇವತ್ತು CWRC ಮಾಡಿರುವಂತಹದ್ದು. ಅಂದ್ರೆ ಪ್ರತಿದಿನ 1 TMC-ಗಿಂತಲೂ ಹೆಚ್ಚು ನೀರನ್ನು ಹರಿಸಬೇಕಾಗತ್ತೆ. ಈಗಿರ್ತಕ್ಕಂಥ ಜಲಾಶಯಗಳಲ್ಲಿನ ಒಟ್ಟಾರೆ ಸಂಗ್ರಹವನ್ನ ನೋಡಿದ್ರೆ ಈಗ ಕಬಿನಿಯಲ್ಲಿ 18 TMC ಅಷ್ಟು ನೀರು ಸಂಗ್ರಹ ಇದೆ. ಈಗ ಮಳೆ ನಿಂತೋಗಿರುವಂತಹದ್ದು, ಒಳಹರಿವು ಕಡಿಮೆ ಆಗಿದೆ. ಹೇಮಾವತಿಗೆ ಸುಮಾರು 3,000 ಕ್ಯೂಸೆಕ್ ನಷ್ಟು ಒಳಹರಿವಿದೆ. ಮತ್ತೆ KRSಗೂ ಕೂಡ ಒಳಹರಿವು ಬಹಳಷ್ಟು ಕಡಿಮೆ ಆಗಿದೆ. ಮತ್ತೆ ಕಬಿನಿಗೂ ಕೂಡ ಬಹಳಷ್ಟು ಒಳಹರಿವು ಕಡಿಮೆ ಆಗಿರುವಂತಹದ್ದು. ಇಂತಹ ಆದೇಶವನ್ನ ಇಂಥ ಒಳಹರಿವು ಕಡಿಮೆ ಆಗಿರುವಂತಹ ಸಂದರ್ಭದಲ್ಲಿ ಇಂತಹ ಆದೇಶವನ್ನ ಕೊಟ್ಟಿರುವಂತಹದ್ದು ಬಹುತೇಕ ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ. ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ ಕಾವೇರಿ ಕೊಳ್ಳದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ತಂದೊಡ್ಡುವಂತಹ ಆದೇಶವನ್ನ ಇವತ್ತು CWRC ಮಾಡಿರುವಂತಹದ್ದು. ಇದೊಂದು ಅವೈಜ್ಞಾನಿಕ ಆದೇಶ ಅನ್ನುವಂತ ನಿಟ್ಟಿನಲ್ಲಿ ಕರೆಸ್ಕೊಳ್ಳುತ್ತೆ. ಯಾಕಂದ್ರೆ ಪ್ರತಿದಿನ 1 TMC ಅಷ್ಟು ನೀರು ಬಿಡಬೇಕು ಅನ್ನುವಂತ ಆದೇಶ. ಅಂದ್ರೆ ಈಗ ಕಬಿನಿಯಲ್ಲಿ ಒಳಹರಿವು ಚೆನ್ನಾಗಿದ್ದಾಗ 12,000 ಕ್ಯೂಸೆಕ್ಸ್ ಸರಾಗೋಗಿ ಹರಿದು ಹೋಗ್ತಾ ಇತ್ತು. ಈಗ ಅಲ್ಲಿ ವಯನಾಡಿನಲ್ಲಿ ಮಳೆ ಇಲ್ಲ, ಕೇರಳದಲ್ಲಿ ಮಳೆ ಆಗ್ತಿಲ್ಲ. ಇಂತಹ ಸಂದರ್ಭದಲ್ಲಿ 12,000 ಕ್ಯೂಸೆಕ್ಸ್ ಅನ್ನ ಪ್ರತಿದಿನ ಹರಿಸಬೇಕು ಅನ್ನುವಂತಹ ಅವೈಜ್ಞಾನಿಕ ಆದೇಶವನ್ನ ಈಗ CWRC ಕೊಟ್ಟಿರುವಂತಹದ್ದು. ಬಹುಮುಖ್ಯವಾಗಿ ರಾಜ್ಯದ ಅಧಿಕಾರಿಗಳು ಕೂಡ ವಾದವನ್ನ ಮಾಡ್ತಾರೆ, ಅಷ್ಟು ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ, ನೀವು ಇಂತಹ ಆದೇಶವನ್ನ ಕರ್ನಾಟಕದ ಪಾಲಿಗೆ ಹೇರಬೇಡಿ ಅನ್ನುವಂತಹ ವಾದವನ್ನ ಮಾಡಿದ್ದಾರೆ. ಮತ್ತೆ ಬಹು ಮುಖ್ಯವಾಗಿ ಏನು KRS ಆಗಿರ್ಬೋದು, ಹೇಮಾವತಿ ಜಲಾಶಯ ಆಗ್ಬೋದು, ಅವಿನ್ನೂ ಭರ್ತಿನೇ ಆಗಿಲ್ಲ. ಹಾರಂಗಿ ಡ್ಯಾಮ್ ಒಂದು ಕೂಡ ಭರ್ತಿ ಆಗಿದೆ, ಅದು ಕಡಿಮೆ ಪ್ರಮಾಣದ ನೀರು ಸಂಗ್ರಹ ಇರತಕ್ಕಂತಹ ಡ್ಯಾಮ್. ಮತ್ತೆ ಕಬಿನಿ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀರು ಸಂಗ್ರಹ ಇರತಕ್ಕಂತಹ ಡ್ಯಾಮ್. ಈಗ ಒಂದ್ ವೇಳೆ ಮುಂದಿನ 15 ದಿವಸಗಳಲ್ಲಿ 16 TMC ಅಷ್ಟು ನೀರನ್ನು ಹರಿಸಬೇಕು ಅಂತಂದ್ರೆ ಇಡೀ ಕಬಿನಿ ಜಲಾಶಯ ಖಾಲಿ ಆಗುತ್ತೆ. ಮತ್ತೆ ಅಲ್ಪ ಸ್ವಲ್ಪ ತುಂಬಿರ್ತಕ್ಕಂಥ KRS ಡ್ಯಾಮ್ ಕೂಡ ಖಾಲಿ ಆಗುತ್ತೆ. ಮತ್ತೆ ಮಳೆ ಆಗ್ತಾ ಇಲ್ಲ, ಒಳಹರಿವು ಇಲ್ಲ. ಇಂಥ ಸಂದರ್ಭದಲ್ಲಿ ಇಷ್ಟು ನೀರು ಬಿಡೋದಕ್ಕೆ CWRC ಆದೇಶವನ್ನೇನ ಮಾಡಿದೆ. ಮತ್ತೆ ಇದನ್ನ ರಾಜ್ಯದ ಅಧಿಕಾರಿಗಳು ವಿರೋಧ ಮಾಡಿರುವಂತಹದ್ದು, ಮತ್ತೆ ಅಸಮಾಧಾನದಿಂದ ಸಭೆಯಿಂದ ಹೊರ ಬಂದಿರುವಂತಹದ್ದು. ಇಷ್ಟು ನೀರನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಜೊತೆಗೆ ಈಗ ಮಧ್ಯಾಹ್ನದ ನಂತರ CWMA ಸಭೆ ಇದೆ. ಅಂದ್ರೆ CWRC-ಗಿಂತ ಉನ್ನತ ಮಟ್ಟದ ಸಭೆ CWMA ಸಭೆ ಇರುವಂತಹದ್ದು. ಅಲ್ಲಿ ಕರ್ನಾಟಕದ ಅಧಿಕಾರಿಗಳು ಸಮರ್ಥವಾಗಿ ವಾದ ಮಂಡಿಸಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ ಮಳೆ ಚೆನ್ನಾಗಿ ಆಗ್ತಿದ್ರೆ ಆ ನೀರು ಸರಾಗವಾಗಿ ಅಷ್ಟು ಹೊರದೋಗುತ್ತೆ. ಮಳೆನೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಹೇಗೆ ಅಷ್ಟು ಪ್ರಮಾಣದ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈಗ ಕರ್ನಾಟಕಕ್ಕೆ ಬಂದಿರುವಂತಹ ದೊಡ್ಡ ಸಮಸ್ಯೆ ಆಗಿರುವಂತಹದ್ದು. ಈಗಾಗಲೇ ಅಧಿಕಾರಿಗಳು CM DK ಶಿವಕುಮಾರ್ ಅವರಿಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಷ್ಟು ನೀರು ಬಿಡಬೇಕು ಅನ್ನುವಂಥ CWC ಶಿಫಾರಸು ಮಾಡಿದೆ ಅನ್ನುವಂಥದ್ದನ್ನ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆಯನ್ನ ಮಾಡಿ ಮುಂದೆ ಯಾವ ರೀತಿ ಅಂತ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂತಹದ್ದು. ಈಗ 3,000 ಬಿಡಿ, 4,000, 5,000 ಕ್ಯೂಸೆಕ್ ನೀರು ಬಿಡಿ ಅನ್ನುವಂಥದ್ದಿದ್ರೆ ಹೇಗೋ ಕರ್ನಾಟಕ ರಾಜ್ಯ ಸರ್ಕಾರ ನೀರನ್ನ ಬಿಡುವಂತ ಸಾಧ್ಯತೆ ಇತ್ತು. ಆದ್ರೆ ಒಂದೇ ಸಲ 12,000 ಕ್ಯೂಸೆಕ್ ನೀರು ಬಿಡಿ ಅನ್ನುವಂತಹದ್ದನ್ನ ಏನು ಹೇಳಿದೆ, ಇದು ಕರ್ನಾಟಕಕ್ಕೆ ನಿಜವಾಗ್ಲೂ ಶಾಕ್ ಅನ್ನುವಂತ ರೀತಿಯಾಗಿರುವಂತದ್ದು. ಮತ್ತೆ ಒಂದು ವೇಳೆ ಈ ರೀತಿಯಾಗಿ ನೀರು ಬಿಟ್ಟಿದೆ ಅದಲ್ಲಿ ಕಬಿನಿ ಜಲಾಶಯ ಸಂಪೂರ್ಣ ಖಾಲಿ ಆಗುತ್ತೆ, KRS ಜಲಾಶಯ ಕೂಡ ಸಂಪೂರ್ಣ ಖಾಲಿ ಆಗುವುದಂತೂ ಸತ್ಯ. ಪ್ರತಿಮಾ, ಸರೀಶ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.